ಎಸ್ ನೋಡಿ, ಲಕ್ಕುಂಡಿಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಇದೀಗ ಶಿವಲಿಂಗ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಲಕ್ಕುಂಡಿಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯ ಈಗಾಗಲೇ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೋಟೆ ಗೋಡೆಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಶಿವಲಿಂಗವನ್ನ ವಶಕ್ಕೆ ಪಡೆದಿದ್ದಾರೆ ಪುರಾತತ್ವ ಇಲಾಖೆಯವರು. ಶಿವಲಿಂಗ ಕಂಚಿನದ್ದ ಅಥವಾ ಬೆಳ್ಳಿದ ಅಥವಾ ತಾಮ್ರದ ಅಂತ ಹೇಳಿ ಕುತೂಹಲ ಇದೆ. ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳ ಜೊತೆ ಎಚ್.ಕೆ. ಪಾಟೀಲ್ ಸಭೆ ನಡೆಸುತ್ತಾರೆ. ಗದಗದ ಲಕ್ಕುಂಡಿಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಇದೀಗ ನೋಡಿ, ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಉತ್ಖನನ ಸಂದರ್ಭದಲ್ಲಿ ಕೋಟೆ ಗೋಡೆಯಲ್ಲಿ ಶಿವಲಿಂಗ ಪತ್ತೆಯಾಗಿರುವಂಥದ್ದು ಈ ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು. ಶಿವಲಿಂಗವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪುರಾತತ್ವ ಇಲಾಖೆಯವರು. ತದನಂತರ ಉಸ್ತುವಾರಿ ಸಚಿವರು ಕೂಡ ಒಂದು ಸಭೆಯನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನಿಸಿಕೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ಶಿವಲಿಂಗ ಕಂಚಿನದ್ದ ಅಥವಾ ಬೆಳ್ಳಿದ ಅಥವಾ ತಾಮ್ರದ ಅನ್ನೋ ಕುತೂಹಲ ಇದೆ. ಹಾಗಾಗಿ ಇದು ಕೂಡ ಪರಿಶೀಲನೆ ಆಗುತ್ತೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಪುರಾತತ್ವ ಇಲಾಖೆ ಅಧಿಕಾರಿಗಳ ಜೊತೆ ಎಚ್.ಕೆ. ಪಾಟೀಲ್ ಈ ಒಂದು ಸಭೆಯನ್ನ ಮಾಡ್ತಾರೆ. ಸಭೆ ಮಾಡಿ ಬಹುಶಃ ಇದಕ್ಕೆ ಏನಾದರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಈ ಕುರಿತು ಇವತ್ತು ಒಂದು ಸಭೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗುತ್ತೆ. ಇವತ್ತು ಸಭೆ ಆದ ನಂತರ ಬಹುಶಃ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೂ ಉತ್ಖನನ ಕಾರ್ಯ ನಡೆಸಬೇಕಾ ಅಥವಾ ಬೇರೆ ಏನಾದರೂ ಇದೆಯಾ, ಈಗಾಗಲೇ ಈ ಒಂದು ಜಾಗವನ್ನ ಆ ಒಂದು ಕುಟುಂಬದ ಪ್ರೈವೇಟ್ ಜಾಗವನ್ನ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿರುವಂಥದ್ದು ವಶಕ್ಕೆ ಪಡಿಸಿಕೊಂಡು ಅದಾದ ನಂತರ ಈ ಒಂದು ಉತ್ಖನನ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಈಗಾಗಲೇ ಉತ್ಖನನ ಕಾರ್ಯ ನಡೆಸ್ತಾ ಇದ್ದಾರೆ. ಪ್ರತಿದಿನ ಏನಾದ್ರೂ ಒಂದೊಂದು ಸಣ್ಣ ಕುರುಹುಗಳು ಏನಾದ್ರೂ ಒಂದು ಸಿಗ್ತಾನೆ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ನಿಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇದೆಲ್ಲವೂ ಕೂಡ ಪುರಾತತ್ವ ಅಥವಾ ಅವರ ಆ ಒಂದು ಕುಟುಂಬ ಏನಿದೆ ಆ ಕುಟುಂಬದ ವಂಶಸ್ಥರದ್ದೇ ಆಸ್ತಿನ ಅಥವಾ ಅವರೇ ಏನಾದ್ರೂ ಇಟ್ಟಿದ್ರಾ, ಹೀಗೆ ಹಲವು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಇದೀಗ ಜಿಲ್ಲಾಡಳಿತ ಈ ಒಂದು ಉತ್ಖನನ ಕಾರ್ಯ ನಡೆಸ್ತಾ ಇರುವಂಥದ್ದು. ಈ ಕುರಿತು ಎಚ್.ಕೆ. ಪಾಟೀಲ್ ಅವರು ಇವತ್ತು ಸಭೆ ನಡೆಸುತ್ತಿದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಹಾವು ಪ್ರತ್ಯಕ್ಷ ಆಗಿದೆ. ಉತ್ಖನನ ಜಾಗದಲ್ಲಿ ಬೃಹತ್ ಆಕಾರದ ಹಾವು ಪ್ರತ್ಯಕ್ಷ ಆಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದೀಗ ಹಾವು ಕಂಡು ಭಯಭೀತರಾಗಿದ್ದಾರೆ ಕಾರ್ಮಿಕರು. ಲಕ್ಕುಂಡಿಯಲ್ಲಿ ಉತ್ಖನನ ಸಂದರ್ಭದಲ್ಲಿ ಬೃಹದಾಕಾರದ ಹಾವು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. ನೋಡಿ, ಹಾವು ಪತ್ತೆಯಾಗಿದೆ ಅಂತಂದ್ರೆ ಆಲ್ಮೋಸ್ಟ್ ಇದು ಬಹುಶಃ ನಿಧಿನೇ ಇರಬಹುದು ಅನ್ನುವಂಥದ್ದು ಗ್ರಾಮಸ್ಥರ ಒಂದು ಅಭಿಪ್ರಾಯ. ಅದರಲ್ಲೂ ಕೂಡ ಇಲ್ಲಿನ ಗ್ರಾಮಸ್ಥರು ಒಂದೇ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಅಕಸ್ಮಾತ್ ಈ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಸರ್ಪ ಇದೆ, ಒಂದು ಹಾವಿದೆ, ಅದು ಕಾದು ಕೂತಿದೆ ಆ ಒಂದು ನಿಧಿ ಹತ್ರ. ಅದಾದ ನಂತರ ಒಂದು ಕೋಣ ಇದೆ. ಇಬ್ರು ಕೂಡ ಆ ಒಂದು ನಿಧಿಯನ್ನ ಕಾಯ್ಕೊಂಡು ಕೂತಿದ್ದಾರೆ ಬಹಳ ವರ್ಷಗಳಿಂದ. ಇದು ಪುರಾತತ್ವ ನಿಧಿಯಾಗಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಒಂದು ರೀತಿಯಾಗಿ ಭಯಭೀತರಾಗಿದ್ದಾರೆ. ಅಕಸ್ಮಾತ್ ಏನಾದ್ರೂ ಈ ಒಂದು ನಿಧಿಯನ್ನ ನೀವು ತೆಗೆಯೋದಾದ್ರೆ ಅಥವಾ ಈ ಒಂದು ನಿಧಿಯಿಂದ ನೀವೇನೋ ಉದ್ಧಾರ ಆಗ್ತೀರಾ ಅಂತಂದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ, ಸರ್ವನಾಶ ಆಗೋಗ್ತಾರೆ ಅನ್ನುವಂತ ಒಂದು ಅಭಿಪ್ರಾಯ, ಒಂದು ಭಯ ಇಲ್ಲಿರುವಂತಹ ಗ್ರಾಮಸ್ಥರಲ್ಲಿ. ಇದೀಗ ಈ ಒಂದು ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ ಅಂತಂದ್ರೆ ಬಹುಶಃ ಇದು ನಿಧಿನೇ ಇರ್ಬೋದು ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಕೂಡಲೇ ಇವತ್ತು ಎಚ್.ಕೆ. ಪಾಟೀಲ್ ಅವರು ಈ ಕುರಿತು ಒಂದು ಸಭೆ ಮಾಡಲಿದ್ದಾರೆ. ಸಭೆ ಮಾಡಿ ಈ ಒಂದು ಉತ್ಖನನ ಕಾರ್ಯ ಮುಂದುವರಿಸಬೇಕಾ, ಹೇಗ್ ಮಾಡಬೇಕು, ಅಥವಾ ನಿಜವಾಗ್ಲೂ ಕೂಡ ಈಗ ಒಂದು ಹಾವು ಪ್ರತ್ಯಕ್ಷ ಆಗಿದೆ ಅಂತಂದ್ರೆ ಬಹುಶಃ ಇದು ನಿಧಿನೇ ಇರ್ಬೋದಾ, ಇನ್ನೂ ಆಳವಾಗಿ ಹೋದ್ರೆ ಇನ್ನೂ ಏನಾದರೂ ಪತ್ತೆ ಆಗಬಹುದಾ, ಹೀಗೆ ಇದೆಲ್ಲದರ ಕುರಿತು ಒಂದು ನಿರ್ಧಾರಕ್ಕೆ ಬರ್ತಾರೆ. ಇವತ್ತು ಬಹುಶಃ ಈ ಒಂದು ಎಚ್.ಕೆ. ಪಾಟೀಲ್ ಅವರು ಒಂದು ಸಭೆ ಮಾಡುವ ಮೂಲಕ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು ಶಿವಲಿಂಗ ಇವತ್ತಿನ ಪತ್ತೆ ಆಗಿದೆಯಲ್ಲ, ಅದನ್ನ ಪುರಾತತ್ವ ಇಲಾಖೆಯವರು ವಶಪಡಿಸಿಕೊಂಡಿದ್ದಾರೆ. ಇದು ಯಾವುದು, ಹೇಗೆ ಬಂತು, ಅಥವಾ ಎಷ್ಟು ಕಾಲದ್ದು, ಅಥವಾ ಎಷ್ಟು ವರ್ಷ ಹಳೇದು, ಇದು ಬೆಳ್ಳಿದಿರ್ಬೋದಾ, ತಾಮ್ರದಿರ್ಬೋದಾ, ಹೀಗೆ ಹಲವು ವಿಚಾರಗಳನ್ನು ಇದೀಗ ಪರಿಶೀಲನೆ ಮಾಡಲಾಗುತ್ತೆ. ಲಕ್ಕುಂಡಿಯಲ್ಲಿ 3ನೇ ದಿನದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ನೋಡ್ರಿ ಸರ್, ಇಲ್ಲ ಸರ್,
ಬಂದ ಟೈಮ್ ಹಾಂ ಹಾಂ ಹೆಂಗೆ ಗೊತ್ತೇನು ಸರ್? ಹಾಂ ಹಾಂ ಬರ್ರಿ ಸರ್. ಹಾಂ ಹಾಂ ಬಂದ ಟೈಮ್ ಕುಂಟೆಗೋಡೆ ಹತ್ರ ಹಾಂ 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 ಹೆಂಗೆ ಗೊತ್ತೇನು ಸರ್?